ರಾಜ್ಯದಲ್ಲಿ ಬಹಳಷ್ಟು ಚರ್ಚೆ ಗ್ರಾಸವಾಗಿರುವಂತಹ ಈ ಒಳ ಮೀಸಲಾತಿ ಜಾರಿಯ ನಾಗಮೋಹನ್ ದಾಸ್ ಅವರ ವರದಿ ಈ ವರದಿಯ ವಿರೋಧಿಗಳಲ್ಲ. ಆದರೆ ಬಹಳಷ್ಟು ಜನ ಮಾದಿಗ ಸಮುದಾಯದಲ್ಲಿ ಹಿತೈಷಿಗಳಿದ್ದಾರೆ, ನನ್ನ ಮಾರ್ಗದರ್ಶಕರುಗಳು ಸಹ ಇದ್ದಾರೆ. ಹಾಗಾಗಿ ನಾನು ಎಂದು ಈ ವರದಿಯ ವಿರುದ್ಧವಾಗಿಲ್ಲವೆಂದು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಸಂಘದ ತಾಲೂಕು ಅಧ್ಯಕ್ಷ ಹಾಗೂ ಖ್ಯಾತ ಉದ್ಯಮಿ ರಾಜು ತರಿಕಲ್ ಸ್ಪಷ್ಟೀಕರಣ ನೀಡಿದರು. ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾಗಮೋಹನ್ ದಾಸ್ ವರದಿಯು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದ್ದು ನಮ್ಮ ಮಾದಿಗ ಸಮುದಾಯದ ಜನಸಂಖ್ಯೆ ಹೆಚ್ಚಿದೆ ಅಂತ ವರದಿ ಉಲ್ಲೇಖವಿದೆ. ಆದರೆ 1931ರ ಕರ್ನಾಟಕ ಗೆಜೆಟೆಡ್ ಪ್ರಕಾರ ಮಾದಿಗ ಸಮುದಾಯ 3.5 ಲಕ್ಷ ಹಾಗೂ ಹೊಲೆಯ ಸಮುದಾಯ 9.5 ಲಕ್ಷ. ಆದರೆ ನಾವು ಗಮನಿಸಬೇಕಾದ ಅಂಶವೇನೆಂದರೆ 3.5 ಲಕ್ಷ ಇರುವ ಸಮುದಾಯ ಏರಿಕೆ ಅಂಕಿ ಅಂಶ, ಆದರೆ 9.5 ಲಕ್ಷ ಜನ ಇರುವಂಥದ್ದು ಕೇವಲ 26 ಲಕ್ಷ ಮಾತ್ರವೇ. ಹಾಗಾದರೆ ನಿಜವಾಗಿಯೂ ಸಾಮೂಹಿಕವಾಗಿ ಬಲಗೈ ಸಮುದಾಯವನ್ನ ತುಳಿಯುವಂತಹ ಪ್ರಯತ್ನ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಮಸ್ಕಾರ, ಜೈ ಭೀಮ್. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಸಂಚಲನವನ್ನು ಮೂಡಿಸಿರುವಂಥ ವಿಷಯ ಏನು ಅಂದರೆ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ. ಬಂಧುಗಳೇ, ನಾನು ಬಹಳ ಸ್ಪಷ್ಟವಾಗಿ ಮತ್ತು ಕಂಠಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ, ನಾವ್ಯಾರೂ ಕೂಡ ಒಳ ಮೀಸಲಾತಿಯ ವಿರೋಧಿಗಳಂತೂ ಅಲ್ಲ. ನನಗೆ ಸಾಕಷ್ಟು ಜನ ಹಿತೈಷಿಗಳಿದ್ದಾರೆ ನಮ್ಮ ಮಾದಿಗ ಸಮುದಾಯದಲ್ಲಿ, ನನ್ನ ಮಾರ್ಗದರ್ಶಕರಿದ್ದಾರೆ, ನನ್ನ ಹೇಳಿಕೆಯನ್ನ ಬಯಸುವಂಥವ್ರು ತುಂಬಾ ಜನ ನಮ್ಮ ಫ್ಯಾಮಿಲಿಗೆ ಬಹಳ ಹತ್ತಿರದಲ್ಲಿರುವಂಥ ನಮ್ಮ ಸ್ನೇಹಿತರಿದ್ದಾರೆ. ಹಾಗಾಗಿ ನಾವು ಯಾರು ಕೂಡ ಅವರ ವಿರೋಧಿ ಅಲ್ಲ. ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳಕ್ ಏನ್ ಬಯಸ್ತೀವಿ ಅಂದ್ರೆ, ಇತ್ತೀಚೆಗೆ ಸರ್ಕಾರಕ್ಕೆ ವರದಿಯನ್ನು ನೀಡಿರುವಂತಹ ಈ ಆಯೋಗದಲ್ಲಿ ಸಾಕಷ್ಟು ನ್ಯೂನತೆಗಳಿವೆ. ಇದು ಬಹಳ ದೋಷಪೂರಿತವಾದದ್ದು, ಇದು ಕ್ರಮಬದ್ಧವಲ್ಲ ಅನ್ನೋದು ನನ್ನ ಒಂದು ವಾದ ಆಗಿದೆ. ಯಾಕೆಂದ್ರೆ ಈ ವರದಿ ಇದೇನಾಗಿದೆ ಅಂದ್ರೆ, ಸರ್ಕಾರಕ್ಕೆ ಇದು ತನ್ನ ಶಿಫಾರಸನ್ನು ಮಾಡಿದೆ ತನ್ನ ವರದಿನಲ್ಲಿ. ಇದರಲ್ಲಿ ಏನ್ ಉಲ್ಲೇಖ ಇದೆ ಅಂದ್ರೆ, ನಮ್ಮ ಮಾದಿಗ ಸಮುದಾಯದ ಜನಸಂಖ್ಯೆ ಬಹಳ ಹೆಚ್ಚಿದೆ ಅಂತೇಳಿ ತನ್ನ ವರದಿಯಲ್ಲಿ ಉಲ್ಲೇಖ ಇದೆ. ನಾನು ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ, 1931ರ ಕರ್ನಾಟಕ ಗೆಜೆಟೆಡ್ ಅನ್ನು ತೆಗೆದು ನೋಡಿ, ಅದರಲ್ಲಿ ಮಾದಿಗ ಸಮುದಾಯ 3.5 ಲಕ್ಷ ಇದೆ ಅಂತ ಹೇಳಿ ಉಲ್ಲೇಖ ಇದೆ. ಅದ್ರ ಜೊತೆಲಿ ನಮ್ಮ ಬಲಗೈ ಸಮುದಾಯ ಅಂದ್ರೆ ವಲಯ ಸಮುದಾಯ ಎಷ್ಟು 9.5 ಲಕ್ಷ ಉಲ್ಲೇಖ ಇದೆ. ಆದ್ರೆ ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಇದು ಸಾಮಾನ್ಯ ಜನತೆಗೂ ಅರ್ಥವಾಗುವಂತ ವಿಷಯ. 3.5 ಇದ್ದಂತ ಲಕ್ಷ ಜನ ಇವತ್ತು 40 ಲಕ್ಷ ಜನಸಂಖ್ಯೆ ಇದೆ ಅಂತ ಹೇಳಿ ಈ ಆಯೋಗ ವರದಿಯನ್ನ ಮಾಡುತ್ತೆ. 9.5 ಲಕ್ಷ ಇದ್ದಂತ ಜನ ಕೇವಲ 26ರಿಂದ 27 ಲಕ್ಷ ಜನ ಇದೆ ಅಂತ ಹೇಳಿ ತನ್ನ ಶಿಫಾರಸು ಸರ್ಕಾರದಕ್ಕೆ ಕೊಟ್ಟಿರುವಂತ ವರದಿಯ ಶಿಫಾರಸಿನಲ್ಲಿ ಉಲ್ಲೇಖ ಇದೆ. ಹಾಗಾದ್ರೆ ನಾನ್ ಕೇಳೋ ಪ್ರಶ್ನೆ ಇಷ್ಟೇ, ಹಾಗಾದ್ರೆ ಬಲಗೈ ಸಮುದಾಯದವರು ಮದುವೆನೇ ಆಗಿಲ್ವಾ? ಬ್ರಹ್ಮಚಾರ್ಯನೇ ಪಾಲನೆ ಮಾಡಿದಾರ? ಮಕ್ಕಳೇ ಮಾಡಿಲ್ವಾ? ಹಾಗಾದ್ರೆ ಅಲ್ಲಪ್ಪ, 10ರಿಂದ 20 ಆಗುತ್ತೆ, 20 ಇದ್ದದ್ದು 40 ಆಗ್ಲೇಬೇಕಲ್ಲ ಅಂಕಿಅಂಶದ ಪ್ರಕಾರ. ಆದ್ರೆ ಈ ಆಯೋಗ ಏನ್ ಮಾಡ್ತಂದ್ರೆ, ಇದು ನಿಜವಾಗ್ಲೂ ಸಾಮೂಹಿಕವಾಗಿ ದಲಿತರನ್ನ ಬಲಗೈ ಸಮುದಾಯವನ್ನ ಇದು ಸಾಮೂಹಿಕವಾಗಿ ತುಳಿಯುವಂತ ಪ್ರಯತ್ನ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಇದರಲ್ಲಿ ಅಂಕಿಅಂಶದಲ್ಲಿ ನಿಜವಾಗ್ಲೂ ಸ್ಪಷ್ಟವಾಗಿ ಹೇಳಕ್ ಬಯಸ್ತೇನೆ, ಇದು ಸತ್ಯಕ್ಕೆ ದೂರವಾಗಿರುವಂತ ಮಾತಾಗಿದೆ. ಹೀಗಾಗಿ ಯಾಕೆಂದ್ರೆ 3.5 ಲಕ್ಷ ಇದ್ದವರು 40 ಲಕ್ಷ ಆಗಿದೆ ಅಂತ ಹೇಳಿ ವರದಿ ಪ್ರಸ್ತುತದಲ್ಲಿದೆ. ಹಾಗೆ 9.5 ಲಕ್ಷ ಇದ್ದವರು 26ರಿಂದ 27 ಲಕ್ಷ ಜನ ಅಂತ ಉಲ್ಲೇಖ ಇದೆ. ಹಾಗಾದ್ರೆ ನಮ್ಮ ಬಲಗೈ ಸಮುದಾಯದವರು ಕೊರೋನಾ ಟೈಮಲ್ಲಿ ಸತ್ತೋದ್ರ ಅನ್ನೋದೇ ನಮ್ಗೆ ಮಾಹಿತಿ ಇದೆ. ಈ ಜನಸಂಖ್ಯೆನೇ 3 ಪಟ್ಟು, ನಮ್ದು 3 ಪಟ್ಟಿದೆ. 3 ಪಟ್ಟಿದ್ದು ಈಗ ನಮ್ಗೆ ಏನಾಗ್ಬೇಕು, ಅದು 3 ಪಟ್ಟು ಉಲ್ಬಣ ಆಗ್ಬೇಕು. ಆದ್ರೆ ಇವತ್ತಿನ ಜನಸಂಖ್ಯೆಯಲ್ಲಿ ಏನ್ ತೋರಿಸ್ತಿದೆ ಅಂದ್ರೆ, ನಮ್ದು ಬಹಳ ಕಮ್ಮಿ ಜನಸಂಖ್ಯೆ ತೋರಿಸ್ತಿದೆ. ಹಾಗಾಗಿ ಇವರು ಕಲೆಕ್ಟ್ ಮಾಡಿರುವಂತ ಮಾಹಿತಿ ಸಂಗ್ರಹ ಕ್ರಮಬದ್ಧವಲ್ಲ ಅನ್ನೋದು ನಮ್ಮ ವಾದವಾಗಿದೆ. ನಾನು ಈ ಸಂದರ್ಭದಲ್ಲಿ ನಾನು ಏನ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಅಂದ್ರೆ, ಸಚಿವ ಸಂಪುಟ ಕೂಡ್ಲೆ ಇದಕ್ಕೆ ಒಂದು ಉಪ ಸಮಿತಿಯನ್ನು ರಚನೆ ಮಾಡಿ, ಈ ಉಪ ಸಮಿತಿಯಲ್ಲಿ ಒಂದು ಕ್ರಮಬದ್ಧವಾದಂತ ಕ್ರಮವನ್ನ ಕೈಗೊಂಡ್ರೆ ಇದು ನಿಜವಾಗ್ಲೂ ನ್ಯಾಯ ಸಿಗುತ್ತೆ. ಜೊತೆಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಭಾಸ್ಕರ್ ಪ್ರಸಾದನ್ ಅವ್ರಿಗೆ, ನಮ್ಮ ಸೋದರರವರು, ಅವ್ರ ಬಗ್ಗೆ ನಂಗೆ ಅಪಾರದ ಗೌರವ ಇದೆ, ಒಳ್ಳೆ ವಿಚಾರವಂತರು. ಆದ್ರೆ ಅವ್ರಿಗೆ ಒಂದು ಸಲಹೆ ಕೊಡಕ್ಕೆ ಇಷ್ಟಪಡ್ತೀನಿ. ನೋಡಿ, ಮಾದಿಗರು ಮತ್ತು ವಲಯರು ಬಹಳ ಅಣ್ಣ ತಂದರಿಗೆ ನಾವು ಅನ್ಯೋನ್ಯತೆಯಿಂದ ಬಹಳ ದಿನಗಳಿಂದ ನಡ್ಕೊಂಡು ಬಂದಿದ್ದೀವಿ. ಇದರ ಮಧ್ಯದಲ್ಲಿ ವಿಷ ಬೀಜ ಬಿತ್ತುವಂತ ಕಾರ್ಯವನ್ನು ನೀವು ಮಾಡಬಾರ್ದು. ಯಾಕೆಂದ್ರೆ ನಿಮ್ಮ ಮಾತುಗಳು ಬಹಳ ಉದ್ವೇಗಕಾರಿಯಾಗಿದೆ. ಆಮೇಲೆ ಬಲಗೈ ಸಮುದಾಯದಂತ ಮಿನಿಸ್ಟರ್ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತ ಎಚ್.ಸಿ. ಮಾದೇವಪ್ಪರನ್ನೇ ಟಾರ್ಗೆಟ್ ಮಾಡಿ ನೀವು ಮಾತಾಡ್ತೀರಿ. ಹಾಗಾದ್ರೆ ಹಿಂದೇನು ಕೂಡ ಆಂಜನೇಯವರು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂತವ್ರು. ಬಟ್ ಅವ್ರ ಬಗ್ಗೆ ಯಾಕೆ ನೀವು ಉಲ್ಲೇಖನ ಅವ್ರನ್ನ ಕುಕ್ಕುವಂತ ಪ್ರಯತ್ನ ಮಾಡೋದಿಲ್ಲ? ಹಂಗಾರೆ ನಿಮ್ಮ ಟಾರ್ಗೆಟ್ ಏನು? ಬಲಗೈ ಸಮುದಾಯದವರು ನಿಮ್ಮ ಟಾರ್ಗೆಟಾ? ನಮ್ಮಲ್ಲಿ ಆ ಭಾವನೆನೇ ಇಲ್ಲ. ಯಾಕೆಂದ್ರೆ ನನ್ನ ಹಿತೈಷಿಗಳು ಇದ್ದಾರೆ, ನಮ್ಮ ಮಾದಿಗ ಸಮುದಾಯದ ಸಾಕಷ್ಟು ಜನ ಫ್ಯಾಮಿಲಿ ಸ್ನೇಹಿತರು ಇದ್ದಾರೆ. ಅವ್ರಿಗೆ ಏನು ಅಂತ ನಮ್ಗೆ ಗೊತ್ತು. ನಮ್ಗೆ
ಒಲೆಯವರು ಮಾದಿಗರು ಅಂತ ನಮ್ಮ ಬ್ಲಡ್ ಅಲ್ಲೇ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡ ವಿದ್ಯಾವಂತರು. ಯಾಕೆಂದ್ರೆ ನಾವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ನೀವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು. ಸಮಾಜದಲ್ಲಿ ತುಳಿತಕ್ಕೊಳಗಾಗಿರೋರು ಯಾರು ಅಂದ್ರೆ ಅಸ್ಪೃಶ್ಯರು ಅಂದ್ರೆ ನಾವು ಮತ್ತೆ ನೀವುಗಳೇ. ನಮ್ಮಲ್ಲಿ ಬಿರುಕು ಬಂದ್ರೆ ಇದು ಬೇರೆಯವ್ರಿಗೆ ಆಹಾರ ಆಗ್ಬಾರ್ದು ಅನ್ನೋದು ನನ್ನ ಒಂದು ಈ ಸಂದರ್ಭದಲ್ಲಿ ಭಾಸ್ಕರ್ ಪ್ರಸಾದ್ ಅವ್ರಿಗೆ ನಾನು ಸಲಹೆಯನ್ನು ಕೊಡಕ್ ಬಯಸ್ತೀನಿ. ನಮ್ಮಲ್ಲಿ ತುಂಬಾ ಜ್ವಲಂತ ಸಮಸ್ಯೆಗಳಿವೆ. ಏನೋ ಈಗ ದಲಿತ ಮುಖ್ಯಮಂತ್ರಿ ಆಗಿಲ್ಲ ಕರ್ನಾಟಕದಲ್ಲಿ, ಅದ್ರ ಬಗ್ಗೆ ಚರ್ಚೆ ಮಾಡಿ. ನಮ್ಮ ಹೆಣ್ಮಕ್ಳು, ಎಷ್ಟೋ ಜನ ಹೆಣ್ಮಕ್ಳು ಸ್ಕಾಲರ್ಶಿಪ್ ವಂಚಿತರಾಗಿದ್ದಾರೆ ಫಾರಿನ್ ಕಂಟ್ರಿಲಿ ಓದ್ಲಿಕ್ಕೆ, ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ. ಮತ್ತೆ ಎಷ್ಟೋ ಜನ ಇವತ್ತು ಕೂಡ ದೇವಾಲಯಗಳಲ್ಲಿ ಪ್ರವೇಶ ಇಲ್ಲ ನಮ್ಮೂರ್ಗೆ, ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ. ಇವೆಲ್ಲನ್ ಬಿಟ್ಟು ನೀವು ಯಾವುದೋ ಒಬ್ಬ ವ್ಯಕ್ತಿ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸೋದು ಸರಿಯಲ್ಲ ಮಿಸ್ಟರ್ ಭಾಸ್ಕರ್ ಪ್ರಸಾದ್. ಇನ್ ಮುಂದೆ ನೀವೇನಾದ್ರೂ ಮಾದೇವಪ್ಪರ ಬಗ್ಗೆ, ಪರಮೇಶ್ವರ ಬಗ್ಗೆ, ಖರ್ಗೆಯವ್ರ ಬಗ್ಗೆ ಮಾತಾಡೋದಾದ್ರೆ ಇದು ಮುಂದಿನ ದಿನಗಳಲ್ಲಿ ಇದು ನಾವು ಉಗ್ರ ಹೋರಾಟವನ್ನು ಮಾಡ್ಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.